ಯಕ್ಷಗಾನದಲ್ಲಿ ಅಭಿನಯಿಸಿದ ನಟಿ ಉಮಾಶ್ರೀ. ಪ್ರೇಕ್ಷಕರ ಮನಗೆದ್ದ ಪುಟ್ಟಮಲ್ಲಿ. ನಾಟಕ, ಸಿನಿಮಾ, ಸೀರಿಯಲ್ ಆಯಿತು. ಈಗ ಯಕ್ಷಗಾನದಲ್ಲಿಯೂ ನಟಿ, ಮಾಜಿ ಸಚಿವೆ ಅಭಿನಯಿಸಿ ಸೈ ಎನಿಸಿಕೊಂಡಿದ್ದಾರೆ. ಹೌದು, ರಾಜಕೀಯದ ಜೊತೆಗೆ ರಂಗಭೂಮಿಯನ್ನ ಮೈಗೂಡಿಸಿಕೊಂಡಿದ್ದ ಉಮಾಶ್ರೀ ಇದೇ ಮೊದಲ ಬಾರಿಗೆ ಹೊಸದೊಂದು ಪ್ರಯತ್ನಕ್ಕೆ ಕೈ ಹಾಕಿದ್ದು ಜನರಿಂದ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಪುಟ್ನಂಚ ಸಿನಿಮಾದಿಂದ ಇಡೀ ಕರ್ನಾಟಕ ಮಾತ್ರವಲ್ಲ, ಇಡೀ ದೇಶದ ಜನರ ಮನಸ್ಸನ್ನ ಉಮಾಶ್ರೀ ಗೆದ್ದಿದ್ದು ಸುಮಾರು 300ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ರಂಜಿಸಿದ್ರು. ಆದರೆ ಈವರೆಗೂ ಯಕ್ಷಗಾನದಲ್ಲಿ ಉಮಾಶ್ರೀ ಕಾಣಿಸಿಕೊಂಡಿರಲಿಲ್ಲ. ಆದ್ರೆ ಈಗ ಮೊಟ್ಟಮೊದಲ ಬಾರಿಗೆ ಯಕ್ಷರಂಗಕ್ಕೆ ಈ ವಯಸ್ಸಿನಲ್ಲಿ ಪಾದಾರ್ಪಣೆ ಮಾಡಿದ್ದಾರೆ ಎಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹೌದು, ಉತ್ತರ ಕನ್ನಡದ ಹೊನ್ನಾವರದಲ್ಲಿ ನಡೆದ ಶ್ರೀರಾಮ ಪಟ್ಟಾಭಿಷೇಕ ಮಾಯಾಮೃಗವತಿ ಎಂಬ ಯಕ್ಷಗಾನ ಪ್ರಸಂಗದಲ್ಲಿ ಮಂಥರೆಯಾಗಿ ಉಮಾಶ್ರೀ ಅಭಿನಯಿಸಿದ್ದಾರೆ. ಇನ್ನು ಈ ಯಕ್ಷಗಾನದಲ್ಲಿ ಉಮಾಶ್ರೀ ಅವರ ನಟನೆ ನೋಡಿ ಪ್ರೇಕ್ಷಕರಂತೂ ಹೊಟ್ಟೆ ಹುಣ್ಣಾಗುವಷ್ಟು ನಕ್ಕಿ ಉಮಾಶ್ರೀ ನಟನೆಯನ್ನ ಕೊಂಡಾಡಿದ್ದಾರೆ. ಆದರೆ 4 ಮಕ್ಕಳೊಳಗೆ ಭೇದವನ್ನು ಇಟ್ಟಿದವನು ಎಂದು ಹೇಳಿದ್ದೀರಲ್ಲ. ಇನ್ನು ಈ ವಯಸ್ಸಲ್ಲೂ ಮಂಥರೆ ಪಾತ್ರಕ್ಕಾಗಿ ಉಮಾಶ್ರೀ ಬೆಂಗಳೂರಿನಲ್ಲಿ 2 ದಿನ ಯಕ್ಷಗಾನ ತರಬೇತಿಯನ್ನ ಕೂಡ ಪಡೆದುಕೊಂಡಿದ್ರಂತೆ. ಇದಲ್ಲದೆ ಹೊನ್ನಾವರದ ಹೋಟೆಲ್ನಲ್ಲಿ ತಂಗಿದ್ದ ಉಮಾಶ್ರೀ ಅಲ್ಲೂ ಕೂಡ 1 ಗಂಟೆ ಯಕ್ಷಗಾನ ಪ್ರಾಕ್ಟೀಸ್ ಮಾಡಿ ಬಳಿಕ ರಾತ್ರಿ ಯಕ್ಷಗಾನ ವೇದಿಕೆಯಲ್ಲಿ ಅಭಿನಯಿಸಿ ಜನರನ್ನ ರಂಜಿಸಿದ್ದಾರೆ. ಉಮಾಶ್ರೀ ಅವರ ಮಂಥರೆ ಪಾತ್ರಕ್ಕೆ ಜನರಂತೂ ಚಪ್ಪಾಳೆ ಶಿಲ್ಲೆ ಹಾಕಿ ಎಂಜಾಯ್ ಮಾಡಿದ್ದಾರೆ. ಇಷ್ಟು ವರ್ಷ ನಾಟಕ, ಸಿನಿಮಾ, ಧಾರಾವಾಹಿಗಳಲ್ಲಿ ನಟಿಸಿದ ಉಮಾಶ್ರೀ ಈಗ ಯಕ್ಷಗಾನದಲ್ಲಿಯೂ ಅಭಿನಯಿಸಿ ಸೈ ಎನಿಸಿಕೊಂಡಿದ್ದಾರೆ. ರಾಜಕೀಯದ ಜೊತೆಗೂ ಬಣ್ಣದ ಲೋಕದಲ್ಲಿಯೂ ಕೆಲಸ ಮಾಡ್ತಾ ಇದ್ದ ಉಮಾಶ್ರೀ ಈ ವಯಸ್ಸಲ್ಲೂ ಯಕ್ಷಗಾನ ಅಭ್ಯಾಸ ಮಾಡಿ ರಂಜಿಸಿರುವುದು ಮತ್ತೊಬ್ಬರಿಗೆ ಸ್ಫೂರ್ತಿಯಾಗಿದ್ದಾರೆ ಎಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.